ವಿಡಿಯೋ ತರಬಹುದು. ಹೌದಾ? ಆಡಿಯೋ ವಿಡಿಯೋನು ತರಬಹುದು, ಆಡಿಯೋನು ತರಬಹುದು. ಮಾತಾಡ್ತಿರ್ತಾರೆ ಕುಡ್ದು ಏನ್ ಮಾಡೋದು. ನಿಮ್ದು 2.5 ವರ್ಷ ಸರ್ಕಾರದ ಎಣ್ಣೆ ಅಂಗಡಿ ಹೊಡಿತಾ ಇದ್ನ ಡಿಸಿ ಮಾತಾಡ್ತಾರೆ. ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ದ ನಿಮ್ಮ ಡಿಸಿ ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ದ ಮತ್ತೆ ಇದೆಲ್ಲ ಡೈರೆಕ್ಟ್ ಆಗಿ ದುಡ್ಡು ಹೊಡೆದದ್ದು ಕೊಟ್ಟು ಹೊರಕ್ ಹೋಗಿ ಅಂತ ಹೇಳಿ ಅದು ಬಿಟ್ಟು ಈ ವಿಡಿಯೋ ಎಲ್ಲಾ ಇದ್ರಲ್ಲೂ ಎಣ್ಣೆ ಅಂಗಡಿ ಹೋದ್ರೆ ಮಾತಾಡ್ತಲ್ಲ ಎಣ್ಣೆ ಇದೆಲ್ಲ ಏನು ಇದೆಲ್ಲ ದಾಖಲಾತಿ. ನಾವೇನೋ ತಿಮ್ಮಾಪುರರು ಕಂಠ ಇಸ್ಕೊತಿರೋದೆಲ್ಲ ಸಿಕ್ಕಿ ಬಿಡಿತೆ ಅಂತ ತಿಳ್ಕೊಂಡಿದ್ದು, ಸಿಕ್ಕಿಲ್ಲ. ಇವೆಲ್ಲ ಏನ್ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ. ಅವನ ಹೆಸರು ಇವನೇ ಹೇಳ್ತಾನೆ, ಹೇಳ್ತಾನೆ, ಅವನ್ ತಕ್ಕೋದ್ರ ಹೇಳ್ತೀವಿ ಕೆಲ ಸಂದರ್ಭದಲ್ಲಿ. ಅಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕೆ ಆಗತ್ತೆ, ನಮ್ಮ ಹತ್ರ ಹಾಕಲ್ಲ. ಅದಕ್ಕೆ ನೀವ್ ಇವೆಲ್ಲಾನು ಯಾವನ ಆರ್ದನ್ ಮಂದಿ ಮೆಟ್ಕೊಂಡು ಹೋಗ್ಬಿಟ್ರಿ. ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ, ಎಲ್ಲಿ ಬೇಕಾದ್ರೂ ಯಾರು. ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸೀಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡ್ ಬಂದಿದ್ರಿ ಹೇಳಿ? ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡ್ ಬಂದಿದ್ರಿ? ಕೆಂಪಣ್ಣ ಅವಾಗ ಎಣ್ಣೆ ಅಂಗಡಿಯಿಂದ ಕೆಂಪಣ್ಣ ಬಂದಿರ್ಲಿಲ್ವಾ? ಈಗ ನಿಮಗೆ ಇದು ಯಾವ್ದೋ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ? ಅಲ್ಲಲ್ಲ, ಇವು ಸಿಗ್ತವೆ ಅಂದೆ. ಇವು ಯಾಕಾಗಕ್ಕಲ್ಲ, ಅವ್ನು ಮಾತಾಡ್ತಿರ್ತಾರ ಅಲ್ಲಿ ಕೂತ್ಕೊಂಡು ಎಣ್ಣೆ ಬಾರಲ್ಲಿ ಹಿಂದೆ. ಜಾಯಿಂಟ್ ಕಮಿಷನ್ ಡಿಸಿ ಎಣ್ಣೆ ಅಂಗಡಿ ಕೊಬ್ಬರಿ ಅಲ್ಲ ಇದ್ರೆ ಹೇಳಿ. ತಪ್ಪಿನ ಬಗ್ಗೆ ಅಲ್ಲ, ಆತ್ಮಸಾಕ್ಷಿನೂ ಬೇಕಾಗುತ್ತೆ. ಮಾತಾಡ್ತಿರ್ತಾನಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಆಮೇಲೆ ಸೂಸೈಡ್ ಮಾಡ್ಕೊಳ್ಳೋ ಅಲ್ಲ, ನಿಮ್ದೇನ ಕೇಸ್ ಗೊತ್ತಲ್ಲ ನನಗೆ. ನಾನು ಹೇಳಿದ್ದು ಅವ್ರ ಆಡಿಯೋಗಳನ್ನ ಹೇಳಿದ್ದು. ನಿಮ್ ಕೇಸ್ ಅಂತ ಏನಾರಾಗಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಎದ್ದು ಮಾತಾಡ್ಬೇಡ್ರಿ. ಅಲ್ಲಂ ಪ್ರಭುಗಳು ಏನೋ ಮಾತಾಡ್ತಿರ್ತಾರೆ. ಹೇಳ್ರಿ ನಿಮ್ ಫ್ರೆಂಡ್ ಅವರು ಹೇಳ್ರಿ. ಮೈಕ್ ಹಾಕ್ತೊಳ್ರಿ. ಆರ್ ಅಶೋಕ್ ಅಣ್ಣವರು ಪಿ ಎ ವಿರುದ್ಧ ಲಂಚ ಕೇಳಿದ ಆರೋಪ, ಅವ್ರದ್ದು ವಿಡಿಯೋ ಇದೆ. ಇನ್ನೊಂದು, ಪ್ರತಿ ಜಿಲ್ಲೆಯಿಂದ 5 ಲಕ್ಷ ಹಣ ಆಡಿಯೋ ವೈರಲ್ ಅಬಕಾರಿ ಸಚಿವರ ವಿರುದ್ಧ ಎಸಿಬಿಗೆ ದೂರು. ಹಿಂದೆ ಸರ್ಕಾರದಿದ್ದಾಗ ಇವೆಲ್ಲ ಆಗಿರ್ತಕ್ಕಂಥ. ಪ್ರತಿ ಇಲಾಖೆ ನೌಕರರಿಂದ ಹಣ ವಸೂಲಿ ಪಾಟೀಲ್ ಕೃಷಿ ಮಂತ್ರಿ ಇದ್ದಾಗ. ಸರ್, ಈಗ ಇದೇನು ಹೊಸದಾಗಿ ಅವರು ಸಮರ್ಥನೆ ಮಾಡ್ಲಿ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಕೊಪ್ಪಳ ಅಬಕಾರಿ ಸಹಿತ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಸಮರ್ಥನೆ ಮಾಡ್ಲಿಕ್ಕೆ ಎತ್ತಿದ್ದೀವಲ್ರಿ. ಸರ್ಕಾರ ಯಾವ್ದಾರು ಇರ್ಲಿ, ಈ ರೀತಿ ಮಾಡುವಂತದ್ದು ಹೇಳ್ತಾ ಇದ್ರಿ. ಶಾಸಕರಿಗೆ ಶೋಭೆ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? ಈ ರೀತಿ ಸಮರ್ಥನೆ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಸುಮ್ಮನೆ ಕೂತ್ರಾರು ಸೌಜನ್ಯ. ಈಗ ಗೌಡ್ರೆ ಆಗಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಹಳ ಅಪ್ಪಟ, ಯಾವುದೇ ಕಪ್ಪು ಚುಕ್ಕಲ್ಲದೆ ಮುಖ್ಯಮಂತ್ರಿ ಸ್ಥಾನ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಸುಳ್ಳು ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ಮೂಢ ಹಗರಣ, ವಾಲ್ಮೀಕಿ ಹಗರಣ ಎಲ್ಲ ಇರೋದಕ್ಕೆ ಸರ್ಕಾರ. ಅಲ್ರಿ ಮಾನ್ಯ ಸಭಾಧ್ಯಕ್ಷರ, ನೀವು ಸರಿಯಾಗಿ ಪ್ರತಿಪಕ್ಷ ಶಾಸಕರಿಗೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ, ಸಂಪೂರ್ಣ ಪಾರದರ್ಶಕವಾಗಿ ಆಡಳಿತ ನಡೆಸತಕ್ಕಂಥ ಮುಖ್ಯಮಂತ್ರಿ. ಮರ್ಯಾದೆ ಇರಬೇಕು ಅಂತ ಸರ್ಕಾರ ನಡೆಸಬೇಕಾದ್ರೆ 7 ಕೋಟಿ ಜನಗಳು ಯಾವುದೇ ಒಂದು ಹಗರಣ ಇಲ್ಲದೆ
ಆಯ್ತು ಮಾತಾಡ್ತಾರೆ. ಅವ್ರಿಗೆ ಅವಕಾಶ ಕೊಡಿ. ಸರ್ಕಾರ ಇದೆ. ಮುಖ್ಯಮಂತ್ರಿ ಇತಿಹಾಸದಲ್ಲಿ ಸಿಗೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅಂತ ಹೇಳ್ತಾರೆ. ನಾನು ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ನೀವು ಕುಂದ್ರಿ. ನನ್ನ ಜೀವನದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಅರ್ಧ ಗಂಟೆಯಲ್ಲಿ ಬಡವರ ಸಾಲ ಮನ್ನಾ ಮಾಡಿ ನಾಯಕರು ಮಾತಾಡುವಾಗ ಸುಮ್ಮನೆ ಆರೋಪ ಮಾಡೋದು ವೈಯಕ್ತಿಕ ಏನು ನಾನು ಅಲ್ಲಮ ಪ್ರಭು ಆಗಲಿ ಇನ್ನೊಬ್ಬ ಪ್ರಭು ಆಗಲಿ ನಾನೇನು ಹೇಳಿಲ್ಲ. ಅವ್ರು ಯಾವುದೋ ನನ್ನ PA ಅಂತ ಹೇಳ್ಬಿಟ್ಟು ಮಾಡವ್ರೆ. ಅದೆಲ್ಲ ಅವಾಗ ಅವರು ಹಳೆಯದದು. ಅದೆಲ್ಲ ಕೋರ್ಟ್, ನಾನು ಹೇಳ್ತೀನಿ, ಕೋರ್ಟ್ಗೆ ಹೋಗಿ ಯಾರು ಆಪಾದನೆ ಮಾಡಿದ್ನೋ ಅವನು ಜೈಲಿಗೆ ಹಾಕಿದ್ರು. ಅವನು ಜೈಲಲ್ಲಿ ಅವನೇ ತರಿಸ್ಕೊಂಡು ಬೇಕಾದ್ರೆ ಯಾರು ಲಂಚ ಕೇಳ್ದ ಅಂತ ಆಪಾದನೆ ಮಾಡಿದ್ನೋ ಅವನು ಜೈಲಲ್ಲಿ ಬೇಕಾದ ಡಾಕ್ಯುಮೆಂಟು ಕೊಡ್ತೀನಿ. ಅದೇ ಈಗ ನಾವು ಅಬ್ಕಾರಿದು ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ನಿಮ್ಗೆ ದಾಖಲೆ ಬೇಕಾದ್ರೆ ಕೊಡ್ತೀನಿ. ಹಂಗೆ ಇವರು ಕೂಡ ಯಾರು ಕಂಪ್ಲೇಂಟ್ ಮಾಡಿದ್ರಲ್ಲ ಅವ್ರ ಜೈಲಿಗೆ ಹಾಕ್ಸ್ಬಿಡಿ. ಮುಗ್ದೋಯ್ತು ಹಾಕಿ. ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಯಾವ್ದು ಹೇಳ್ತಾ ಇದ್ದೀನಿ ಅದಕ್ಕೆ ಉಚ್ಚ ನ್ಯಾಯಾಲಯದ ಆದೇಶನೂ ಇದೆ. 11 ವಾರದೊಳಗಡೆ ಮಾಡಿಕೊಡ್ಬೇಕು ಅಂತ ಆದೇಶನೂ ಇದ್ರೂ ಕೂಡ ಆದೇಶವನ್ನು ಗಾಳಿಗೆ ತೂರಿ ಲಂಚ ಅಂದರೆ ಕೋರ್ಟ್ ಆದೇಶ ಇದ್ರೂ ಇದನ್ನು 11 ವಾರದಲ್ಲಿ ಕ್ರಮ ತೆಗೆದುಕೊಳ್ಳಿ ಅಂತ ಇದ್ರೂ ಕೂಡ ಆ ಕೋರ್ಟ್ಗಾದರೂ ಗೌರವ ಕೊಡಬೇಕಾಯ್ತು, ಆ ನ್ಯಾಯಾಲಯಕ್ಕಾದರೂ ಗೌರವ ಕೊಡಬೇಕಾಯ್ತು. ನ್ಯಾಯಾಲಯಕ್ಕೂ ಗೌರವ ಇಲ್ಲ. ಅವನ ಮೇಲೆ ಲಂಚದ ಬೇಡಿಕೆಯನ್ನು ಇಟ್ಟಿರೋದನ್ನು ನಾವು ನೋಡಿದ್ದೀರಿ. ಇಲ್ಲಿ ಅವರು ಮತ್ತೊಬ್ಬ ಹೇಳ್ತಾನೆ, ನಾಗಶಯನವರು ಇವರು, ಅಲ್ಲಪ್ಪ ಕೇಳು ಇಲ್ಲಿ, ನಿನಗೆ ಒಳ್ಳೆಯದು ಮಾಡೋಣ, ಕಾನೂನು ಪ್ರಕಾರ ಏನಿದೆ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಅದನ್ನು ಮಾಡೋಣ. ಅಷ್ಟು ಜನ ಇದ್ದಾಗ ನೀನು ಹಿಂಗೆ ಮಾಡ್ತೀಯ ಅಂದರೆ ಹೆಂಗಪ್ಪ? ಏನು ಕೋರ್ಟ್ ಆದೇಶ ಮಾಡಿದೆ, ನಮಗೆ ಸ್ವಲ್ಪ ಟೈಮ್ ಕೊಡಪ್ಪ. ಕೋರ್ಟ್ ಆದೇಶ ಮಾಡಿದೆ, ಟೈಮ್ ಕೊಡಪ್ಪ. ಸರ್ಕಾರದಲ್ಲಿದ್ದೇವೆ, ನಮ್ಮ ಪರವಾಗಿ ಕೋರ್ಟ್ ಆದೇಶ. ನಾನು ಯಾರಿಗೂ ಏನು ಹೇಳಬೇಕು, ಯಾರಿಗೇನು ಹೇಳಬೇಕು, ಈ ಫೈಲ್ ಹೆಂಗೆ ನೋಡಿ ಮಾಡಬೇಕು ಅದನ್ನು ಐಡಿಯಾ ಮಾಡ್ತೀನಿ. ಸಡನ್ನಾಗಿ ಏಕಾಏಕಿ ಮಾಡಿಬಿಟ್ರೆ ಎಲ್ಲರಿಗೂ ಡೌಟ್ ಬರ್ತೈತೆ. ಅದರಿಂದ ನೀನು ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳಿ ಅವನಿಗೆ ಹೇಳಿರೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಧ್ಯಕ್ಷರೇ. ಇದು ನಾವು ಈಗ ಇಂಪಾರ್ಟೆಂಟಾಗಿ ಇದಾದಮೇಲೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಕರ್ನಾಟಕ ಬೆಂಗಳೂರು, ಇವರು ಯಾವ ರೀತಿ ಕೆಂಪಣ್ಣ ಆಪಾದನೆ ಮಾಡಿದ್ರಲ್ಲ ಆ ಥರ ಇವರೊಂದು ಆಪಾದನೆಯನ್ನು ಮಾಡ್ತಾರೆ. ಗುರುಸ್ವಾಮಿ ಕೆಂಪಣ್ಣ ನಿರಾಧಾರ ಮಾತಾಡೋ, ಸತ್ತಾಗ ಯಾರು ಓಡ್ಲೇ ಇಲ್ಲ ಇವ್ರು, ಪಾಪ ಒಬ್ರು ಹೋಗಿಲ್ಲ. ಮೊನ್ನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದ್ರು, ಬದುಕಿದ್ದಾಗ ಅವನು ಉಪಯೋಗ ಮಾಡ್ಕೊಂಡು ಹೋಗಿಲ್ಲ.